ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಜೋಳದ ಮುದ್ದೆ ಮಾಡಿ ತೋರಿಸ್ತೀನಿ. ಮಸಾಲೆ ಎಲ್ಲ ಹಾಕಿ ಜೋಳದ ಮುದ್ದೆ ಮಾಡೋದ್ರಿಂದ ನೀವು ಸಾಂಬಾರಿಲ್ಲ ಅಂದ್ರೂ ಒಂದು ಉಪ್ಪಿನಕಾಯಿ ಇದ್ದರೆ ಸಾಕು, ಜೋಳದ ಮುದ್ದೆ ತಿನ್ಬೋದು. ಜೋಳದ ಮುದ್ದೆ ಮಾಡೋಣ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಒಂದು ಬಟ್ಲು ಜೋಳದ ಹಿಟ್ಟು, ಒಂದು ಅರ್ಧ ಟೊಮೊಟ, ಅರ್ಧ ದಪ್ಪ ಇರೋದು ಅರ್ಧ ಈರುಳ್ಳಿ, ಸಣ್ಣ ಇದ್ದರೆ ಒಂದು ಈರುಳ್ಳಿ ತೊಗೊಳ್ಳಿ, ಒಂದು ಹಸಿಮೆಣ್ಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ. ಒಂದು ಗುಂಡು ಪಾತ್ರೆಯಲ್ಲಿ ಮಾಡೋಕ್ಕೆ ಬಂದಿಲ್ಲ ಅಂದರೆ ಈ ಥರ ಬಾಣಲೆ ಇಟ್ಕೊಂಡು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಒಂದು 2 ಸ್ಪೂನ್ ಎಣ್ಣೆ ಸ್ವಲ್ಪ ಕಾಯಿ ನೋಡಿ. ಎಣ್ಣೆ ಕಾದಿದೆ. 1 ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆ, ಯಾಕಂದರೆ ತುಂಬ ರುಚಿ ಕೊಡುತ್ತೆ ಇದು ಬಾಯಿಗೆ, ಅದಕ್ಕಂತ ನಾನು ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ಇವಾಗ ಒಂದು ಟೊಮೊಟೊ ಹಾಕೋಣ. ನಾನು ಒಂದು ಟೊಮೊಟೊ ತೊಗೊಂಡಿಲ್ಲ, ಅರ್ಧ ತೊಗೊಂಡಿದ್ದೀನಿ. ಸ್ವಲ್ಪ ಹಿಟ್ಟಿರೋದಕ್ಕೆ, ನೀವು ಜಾಸ್ತಿ ಹಿಟ್ಟಿದ್ರೆ ನೀವು 4-5 ಮುದ್ದೆ ಮಾಡಿದರೆ ಒಂದು ಟೊಮೊಟೊ ನೀವು ಹಾಕ್ಕೋಬೇಕು, ಒಂದು ಈರುಳ್ಳಿ ಹಾಕಬೇಕು. ನಾನು ಒಂದೇ ಒಂದು ಚಿಕ್ಕ ಬಟ್ಟಲೆ ಒಂದು ಬಟ್ಟೆ ಹಿಟ್ಟು ತೊಗೊಂಡಿರೋಕ್ಕೆ ನಾನೆಲ್ಲ ಅರ್ಧ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಸಾಫ್ಟ್ ಆಗಬೇಕು. ಇದಕ್ಕೆ ಸ್ವಲ್ಪ ಸಾಫ್ಟ್ ಆಗಬೇಕಂದ್ರೆ ಉಪ್ಪು ಹಾಕೋಣ ನೋಡಿ. ಉಪ್ಪು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾವು ಈ ಥರ ತಿರುಗೋಣ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ ನೋಡಿ. ಅರ್ಧ ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಪುಡಿ ಹಾಕ್ತೀನಿ. ಎಲ್ಲ ಚೆನ್ನಾಗಿದ್ದು ಫ್ರೈ ಆಗಬೇಕು. ನೋಡಿ ಇವಾಗ ಇದು ಸಾಫ್ಟಾಗಿದೆ, ತುಂಬ ಚೆನ್ನಾಗಾಗಿದೆ. ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಾನು ಈ ಬಟ್ಟಲು ಒಂದು ಬಟ್ಲು ಹಿಟ್ಟು ತೊಗೊಂಡಿದ್ದೆ, ಈ ಬಟ್ಲು ಒಂದು ಬಟ್ಲು ಹಿಟ್ಟಿಗೆ 2 ಬಟ್ಲು ನೀರು ಹಾಕಬೇಕು ನೋಡಿ. 2 ಬಟ್ಲು ನೀರು ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿ ಬರೋವರೆಗೂ ಇದನ್ನು ಸ್ವಲ್ಪ ಮುಚ್ಚಳ ನೋಡಿ. ಇವಾಗ ಹೇಗೆ ಕುದೀತಾ ಇತ್ತಂತ, ಎಷ್ಟು ಚೆನ್ನಾಗಿ ಕುದೀತಾ ಇದ್ದೀನಿ. ಈ ಕುದಿಯೋದಕ್ಕೆ ನಾವು ಒಂದು ಬಟ್ಲು ಹಿಟ್ಟು ತೊಗೊಂಡಿದ್ನಲ್ವ, ಅದನ್ನು ನಿಧಾನಕ್ಕೆ ನಾವು ಹಿಟ್ಟು ಹಾಕಬೇಕು ನೋಡಿ. ಹಿಂಗೆ ಹಾಕಂತೂ ಹಿಂಗೆ ಕೈ ಆಡಿಸ್ಬೇಕು. ಇದು ಮುದ್ದೆ ಕೋಲಲ್ಲಿ ಹಾಕಿ ಮಾಡಿದರೂ ಚೆನ್ನಾಗಿರುತ್ತೆ. ನಿಮ್ಗೆ ಯಾರಿಗೆ ಈ ಮುದ್ದೆ ಕೋಲು ತೊಗೊಂಡು ಪಾತ್ರೆಯಲ್ಲಿ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ಥರ ನೀವು ಮಾಡ್ಕೋಬೋದು. ಈ ಥರ ಜೋಳದ ಮುದ್ದೆ ಮಾಡಿ ನೋಡಿ, ನೀವು ಸಖತ್ತಾಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದೆ. ಜೋಳದ ಮುದ್ದೆ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಒಂದು ಬಟ್ಲು ಹಿಟ್ಟು ನಾನು ಹಾಕಿದ್ದೀನಿ. ಹಾಕಿಬಿಟ್ಟು ನಾನಿವಾಗ ಮುದ್ದೆ ತಿರುಗ್ತಾ ಇದ್ದೀನಿ. ನಿಮ್ಮ ಗುಂಡು ಪಾತ್ರೆಯಲ್ಲಿ ಯಾರು ಮಾಡೋಕ್ಕೆ ಬರಲ್ಲ, ಈ ಥರ ನೀವು ಬಾಣಲೆಯಲ್ಲಿ ಮಾಡ್ಕೋಬೋದು. ಒಂಚೂರು ಗಂಟಾಗಲ್ಲ ನೋಡಿ. ಸ್ವಲ್ಪ ಇವಾಗ ನಾವು ಇದಕ್ಕೆ ಸ್ವಲ್ಪ ಮುಚ್ಚಳ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹಿಟ್ಟು, ಸ್ವಲ್ಪ ಗಂಟಾಗಲ್ಲ, ಏನೂ ಇಲ್ಲ. ಈ ಮುದ್ದೆ ಮಾತ್ರ ಸಖತ್ತಾಗಿರುತ್ತೆ. ನೀವು ಹೆಂಗೆ ಮಾಡ್ತೀರಾ ಆ ಥರ ಮುದ್ದೆ ಬರುತ್ತೆ. ಜೋಳದ ಹಿಟ್ಟು ತಿಂದರೆ ತುಂಬ ಒಳ್ಳೆಯದು. ಜೋಳದ ಹಿಟ್ಟು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾರು ಶುಗರು BP ಇರೋರು ಡೈಲಿ 2 ಟೈಮ್ನು ಈ ಥರ ಜೋಳದ ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದೇ 1 ನಿಮಿಷ ಇದನ್ನು ನಾವು ಮುಚ್ಚೋಣ ನೋಡಿ. ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ಸೂಪರಾಗಿದೆ ಇದು. ಇವಾಗ ನಾವು ಇದನ್ನು ಇವಾಗ ಕಟ್ಟೋಣ ನೋಡಿ. ಒಂಚೂರು ಎಲ್ಲೇ ಹತ್ಕೊಂಡಿಲ್ಲ, ಏನೂ ಇಲ್ಲ. ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾನಿವಾಗ ಇದನ್ನು ಮುದ್ದೆ ಕಟ್ಟಿ ತೋರಿಸ್ತೀನಿ ಬನ್ನಿ ನೋಡಿ. ಒಂದು ಪ್ಲೇಟ್ ತೊಗೋಬೇಕು. ಪ್ಲೇಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನಾವು ಉಂಡೆ ಕಟ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಿ ಆಗ್ತಾವಂತೆ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಟ್ಟಿರಂತೂ ಇನ್ನೂ ಚೆನ್ನಾಗಿ ಬರ್ತಾವೆ.
ನೋಡಿ, ದೊಡ್ಡದು ತಿನ್ನೋರಿದ್ರೆ ಸ್ವಲ್ಪ ದಪ್ಪ ಕಟ್ಟಬೇಕು. ಚಿಕ್ಕ ಚಿಕ್ಕದಂದರೆ ಇಷ್ಟಿಷ್ಟು ಕಟ್ಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸೂಪರಾಗಿರುತ್ತೆ. ಇವಾಗ ಒಂದೇ ಒಂದು ಇನ್ನು ಮಿಕ್ಕಿರೋ ಹಿಟ್ಟಲ್ಲಿ ದೊಡ್ಡದು ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಮುದ್ದೆ ಸಖತ್ತಾಗಿರುತ್ತೆ, ಸೂಪರಾಗಿರುತ್ತೆ. ಸ್ವಲ್ಪ ತಟ್ಟೆಗೆ ನೀರು ಹಚ್ಚಬೇಕು, ಕೈಗೆ ನೀರು ಹಚ್ಕೊಂಡ್ಬಿಟ್ಟು, ಹಿಟ್ಟು ಬಿಸಿ ಇರುತ್ತೆ ಅದಕ್ಕೆ ನೀರು ಹಚ್ಕೊಂಡ್ಬಿಟ್ಟು ಈ ಥರ ಕಟ್ಟೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ಎಣ್ಣೆ ಹಚ್ಕೊಂಡು ಕಟ್ಬೋದು ನೀವು. ನಾನಿವಾಗ ನೀರು ಹಚ್ಚಿ ಕಟ್ಟಿದ್ದೀನಿ ನೋಡಿ, ರೆಡಿಯಾಗಿದೆ. ಇಲ್ಲಿ ತಟ್ಟೆಗೆ ಇಡ್ತಾಯಿದ್ದೀನಿ ನೋಡಿ. ಎರಡು ಮುದ್ದೆ ಮಾಡಿದ್ದೀನಿ ನಾನು. ನೀವು ಬೇಕಂದ್ರೆ ಇದರಲ್ಲಿ 2 ಮಾಡ್ಕೊಂಡು 3 ಜನ ತಿನ್ನಬೇಕಿದು. 3 ಜನ ತಿನ್ನಷ್ಟು ನಾನು ಮುದ್ದೆ ಮಾಡಿದ್ದೀನಿ. ಅಷ್ಟು ಚೆನ್ನಾಗಿರುತ್ತೆ ಇದು. ತುಂಬ ಜೋಳದ ಮುದ್ದೆ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಕ್ಕಳಿಗೆ ಬೇಕಾದ್ರೆ ಬಾಕ್ಸಲ್ಲಿ ಹಾಕ್ಕೊಟ್ರೆ ಇದು ಗಟ್ಟಿ ಆಗೋದೇ ಇಲ್ಲ. ಇದು ಎಷ್ಟೊತ್ತರ್ಗಿಟ್ಟು ಗಟ್ಟಿ ಆಗೋಲ್ಲ. ಇದ್ರ ಜೊತೆಗೆ ನೀವು ಚಟ್ನಿನೋ ಸಾಂಬಾರು ಇಲ್ಲ ಅಂದರೆ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದ್ರೂ ಆಯಿತು, ಸೂಪರಾಗಿರುತ್ತೆ ನೋಡಿ. ಈ ಥರ ನೆಂಚ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಈ ಜೋಳದ ಮುದ್ದೆಗೆ ಮಸಾಲೆ ಹಾಕಿ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಬರುತ್ತೆ. ಹಾಗೆ ಮಾಡೋಕ್ಕೆ ಹೋದ್ರೆ ಗಂಟಾಗೋ ಚಾನ್ಸ್ ಇರುತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಥರ ಮುದ್ದೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.